ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 18. ಈ ಶ್ಲೋಕದಲ್ಲಿ ನಾಶವಾಗುವಂತಹವು ಈ ಎಲ್ಲವೂ ಭೌತಿಕ ಶರೀರಗಳು ಅಸ್ತಿತ್ವದಲ್ಲಿ ಶಾಶ್ವತವಾದ ಹೇಳಲಾಗಿದೆ. ದೇಹಧಾರಿ ಆತ್ಮನ ಎಂದಿಗೂ ನಾಶವಾಗದ, ಅಳಿಯಲಾಗದ. ಆದುದರಿಂದ ಯುದ್ಧ ಮಾಡು ಭರತ ವಂಶದವನೇ. ಅನುವಾದ ನೋಡೋಣ ಬನ್ನಿ. ಅವಿನಾಶಿಯೂ ಅಳತೆಗೆ ಸಿಕ್ಕಿರುವುದರೂ ನಿತ್ಯವೂ ಆದ ಆತ್ಮನ ಐಹಿಕ ದೇಹವು ನಾಶವಾಗಲೇಬೇಕು. ಆದುದರಿಂದ ಭರತ ವಂಶಜನೇ, ಅರ್ಜುನನೇ, ಯುದ್ಧ ಮಾಡು. ಭಾವಾರ್ಥ ತಿಳಿಯೋಣ ಬನ್ನಿ. ಐಹಿಕ ದೇಹದ ನಾಶವು ಸ್ವಭಾವ ಸಿದ್ಧದ್ದು. ಅದು ಕೂಡಲೇ ನಾಶವಾಗಬಹುದು ಅಥವಾ 100 ವರ್ಷಗಳ ನಂತರ ನಶಿಸಬಹುದು. ಯಾವಾಗ ನಾಶವಾಗುತ್ತದೆ ಎನ್ನುವುದಷ್ಟೇ ಪ್ರಶ್ನೆ. ಅದನ್ನು ನಿಶ್ಚಿತ ಕಾಲದವರೆಗೆ ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆದದ್ದರೆ ಆತ್ಮವು ಎಷ್ಟು ಸೂಕ್ಷ್ಮ ಎಂದರೆ ಶತ್ರುವು ಅದನ್ನು ಕೊಲ್ಲುವುದರಲ್ಲಿ ಅವನಿಗೆ ಅದು ಕಾಣುವುದೂ ಇಲ್ಲ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಅದು ಎಷ್ಟು ಚಿಕ್ಕದು ಎಂದರೆ ಅದರ ಗಾತ್ರವನ್ನು ಅಳೆಯುವುದು ಹೇಗೆ ಎಂದು ಯಾರಿಗೂ ಹೊಳೆಯುವುದಿಲ್ಲ. ಜೀವಿಯು ಇರುವ ಸ್ವರೂಪದ ಕಾರಣದಿಂದ ಅದನ್ನು ಕೊಲ್ಲಲು ಸಾಧ್ಯವೇ ಇಲ್ಲ. ಐಹಿಕ ದೇಹವನ್ನು ಬಹುಕಾಲ ಉಳಿಸುವಂತಿಲ್ಲ, ಶಾಶ್ವತವಾಗಿ ರಕ್ಷಿಸುವುದು ಸಾಧ್ಯವಿಲ್ಲ. ಆದುದರಿಂದ 2 ದೃಷ್ಟಿಗಳಿಂದಲೂ ಶೋಕಕ್ಕೆ ಕಾರಣವೇ ಇಲ್ಲ. ಸಂಪೂರ್ಣ ಆತ್ಮದ ಸಣ್ಣ ಅಂಶವು ಅದರ ಕರ್ಮಕ್ಕೆ ಅನುಗುಣವಾಗಿ ಈ ಐಹಿಕ ಶರೀರವನ್ನು ಪಡೆಯುತ್ತದೆ. ಆದುದರಿಂದ ಧಾರ್ಮಿಕ ಸೂತ್ರಗಳ ಅನುಷ್ಠಾನ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ವೇದಾಂತ ಸೂತ್ರಗಳಲ್ಲಿ ಜೀವಿಗೆ ಬೆಳಕಾಗಿ ವರ್ಣಿಸಲಾಗಿದೆ, ಏಕೆಂದರೆ ಅದು ಪರಮ ಜ್ಯೋತಿಯ ವಿಭಿನ್ನ ಅಂಶ. ಸೂರ್ಯಪ್ರಕಾಶವು ಇಡೀ ವಿಶ್ವವನ್ನು ಪಾಲಿಸುವಂತೆ ಆತ್ಮದ ಪ್ರಕಾರವು ಈ ಐಹಿಕ ಶರೀರವನ್ನು ಪಾಲಿಸುತ್ತದೆ. ಆತ್ಮವು ಐಹಿಕ ದೇಹವನ್ನು ತ್ಯಜಿಸುತ್ತಲೇ ಹಲವು ಕೊಳೆಯಲು ಆರಂಭಿಸುತ್ತದೆ. ಆದುದರಿಂದ ಈ ದೇಹವನ್ನು ಪಾಲಿಸುವುದು ಆತ್ಮವೇ, ದೇಹವೆಷ್ಟೇ ಅಮುಖ್ಯವಾದದ್ದು. ಧರ್ಮವನ್ನು ಐಹಿಕ ಮತ್ತು ಶಾರೀರಿಕ ಕಾರಣಗಳಾಗಿ ಬಲಿ ಕೊಡದಿದ್ದೇ ಯುದ್ಧ ಮಾಡಬೇಕೆನ್ನುವುದು ಅರ್ಜುನನಿಗೆ ದೊರೆತ ಉಪದೇಶ.